ಮತ್ತೆ ಫುಡ್ ಪಾಯ್ಸನ್ ಹೇಗಾಗಿರುತ್ತೆ? ಒಂದ್ ವೇಳೆ ನಾವ್ ಎಕ್ಸ್ಪೈರಿ ಆಗಿರೋದ್ನೇನಾದ್ರೂ ಯೂಸ್ ಮಾಡಿದ್ವಾ ನೆನ್ಪು ಮಾಡ್ಕೊಳ್ಳಿ. ಇಲ್ಲ ಮಹಿ, ಸೀತಕ್ಕ ಆ ರೀತಿ ವಸ್ತುನ ಯೂಸೇ ಮಾಡಲ್ಲ. ಎಲ್ಲವೂ ಫ್ರೆಶ್ ಆಗೇ ತಗೊಂಡ್ ಬಂದಿದ್ದು. ದುಡ್ಡು ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಯಾವಾಗ್ಲೂ ರುಚಿ ರುಚಿಯಾಗಿ ಅಡ್ಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಷ್ಟು ಹುಷಾರಾಗಿ ಮಾಡಿದ್ವಿ ಅಂತಂದ್ರೆ ಅಲ್ಲಿ ತಿಂದವ್ರಿಗೆ ವಾಂತಿ ಹೇಗಾಯ್ತು? ಮಹಿ, ನಾವಿಲ್ಲೇ 10-15 ವರ್ಷದಿಂದ ಕೆಲಸ ಮಾಡ್ತಿದೀವಿ. ಈ ರೀತಿ ಯಾವತ್ತೂ ಆಗಿಲ್ಲ. ನಮ್ಮ ಅಡ್ಗೆನ ಇಷ್ಟಪಟ್ಟು ಖುಷಿಯಿಂದ ದುಡ್ಡು ಕೊಟ್ಟವ್ರು ಇದಾರೋ ಹೊರತು ಯಾರು ಈ ರೀತಿ ಮಾತಾಡಿರ್ಲಿಲ್ಲ. ಹೋಗ್ಲಿ, ನೀವು ಟೇಸ್ಟ್ಗೆ ಅಂತ ಎಸೆನ್ಸ್ ಆಗ್ಲಿ ಟೇಸ್ಟಿಂಗ್ ಸಾಲ್ಟ್ ಏನಾದ್ರೂ ಹಾಕಿದ್ರಾ? ಆ ತರದೆಲ್ಲ ಸೀತಕ್ಕ ಹಾಕೋಕೆ ಬಿಡಲ್ಲ. ಮತ್ ಎಲ್ಲಾನು ಸರಿಯಾಗೇ ಇದೆ, ಎಲ್ಲ ವಸ್ತುನು ಚೆನ್ನಾಗಿದೆ. ನಾವೆಲ್ಲರೂ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ನಮ್ ಪ್ರಾಸೆಸ್ ಸರಿಯಾಗೇ ಇದ್ರೆ, ನಡ್ದಿರೋದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಅಂದ್ರೆ ಖಂಡಿತವಾಗ್ಲೂ ಯಾರೋ ನಮ್ ಅಡ್ಗೆನ ಹಾಳ್ ಮಾಡ್ಬೇಕು ಅಂತಾನೆ ಏನೋ ಒಂದ್ ಬೆರೆಸಿರ್ಬೇಕು. ಅದನ್ ಬಿಟ್ಟು ಫುಡ್ ಪಾಯ್ಸನ್ ಆಗೋದಿಕ್ಕೆ ಚಾನ್ಸೇ ಇಲ್ಲ. ನಾವೆಲ್ಲ ಅಲ್ಲೇ ಇದ್ವಲ್ಲ, ಇದೆಲ್ಲ ಹೇಗ್ ಸಾಧ್ಯ? ಕೆಟ್ಟದ್ ಮಾಡ್ಬೇಕು ಅಂತ ಅನ್ಕೊಳ್ಳೋರು ಹೇಗಾದ್ರೂ ಕೆಟ್ಟದ್ ಮಾಡ್ತಾರೆ. ನಾವ್ ಯಾರು ಇಲ್ದಿರೋದ್ನ ನೋಡಿ ಯಾರೋ ಒಬ್ರು ಬಂದು ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಫುಡ್ ಪಾಯ್ಸನ್ ಬೆರೆಸಿರ್ಬೋದಲ್ಲ. ಅಕ್ಕ ಅಕ್ಕ ಮಹಿ ಅಕ್ಕ, ನಾನ್ ನೋಡ್ದೆ. ಏನ್ ನೋಡ್ದ್ಯಮ್ಮ? ಅದೇ ಅಕ್ಕ, ಫಂಕ್ಷನ್ ಅಲ್ಲಿ ನಾನು ಆಟ ಆಡ್ಬೇಕಾದ್ರೆ ಒಂದ್ ಅಕ್ಕ ಬಂದ್ಬಿಟ್ಟು ಪಾಯಸದಲ್ಲಿ ಏನೋ ಮಿಕ್ಸ್ ಮಾಡಿದ್ರು. ಏನ್ ಕಲ್ಸಿದ್ರು? ಗೊತ್ತಿಲ್ಲ ಅಕ್ಕ. ಅಷ್ಟಕ್ಕೂ ಯಾರವರು? ಅವರು ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ. ಹಾ ಅಕ್ಕ, ಆ ಅಕ್ಕ ಡ್ರೆಸ್ಸಿಗೆ ಚೆನ್ನಾಗಿರೋ ಫ್ಲವರ್ ತರ ಏನೋ ಒಂದು ಇಟ್ಕೊಂಡಿದ್ದಾರೆ. ನೀನು ಅವರನ್ನ ಫಂಕ್ಷನ್ ಅಲ್ಲಿ ಎಲ್ಲಾದ್ರೂ ನೋಡ್ದ್ಯಾ? ಗೊತ್ತಿಲ್ಲ, ಸೀತಮ್ಮ ಒಳಗ್ ಹೋಗ್ಬೇಡ ಅಂತ ಹೇಳಿದ್ರಲ್ಲ, ನಾವ್ ಹೊರಗೆ ಇದ್ವಿ. ಅವ್ರು ಯಾರೋ ಗೊತ್ತಿಲ್ಲ ಅಕ್ಕ. ಸೀತಾರತ್ನ, ಚಿಕ್ಕಮ್ಮ, ಸೀತಾರತ್ನ, ಯಾರ್ ಮಾಡಿದ್ದೀ ಕೆಲ್ಸನ? ಎಷ್ಟೋ ಜನ ಅನಾಥರಿಗೆ ಆಶ್ರಯ ಕೊಟ್ಟು ಅವ್ರ ಹಸುವನ್ನ ನೀಗ್ಸಿ ಎಲ್ರೂ ಕಣ್ಣಲ್ಲೂ ಆನಂದ ನೋಡೋ ನೀನು ಈ ತರ ಜೈಲ್ ಜೀವನನ ಅನುಭವಿಸ್ತಿರೋದು ಅದೇನ್ ಪಾಪ ಮಾಡಿದ್ಯಾ ಅಂತ. ಹಸುವಿಂದ ಬರೋರ್ಗೆ ಅಮ್ಮನ ಹಾಗೆ ನೋಡ್ಕೊಂಡು ಆಶ್ರಯ ಬೇಕು ಅಂತ ಬಂದವ್ರಿಗೆ ಕಣ್ಣಿನ ರೆಪ್ಪೆ ತರ ಅವ್ರನ್ನ ಕಾಪಾಡಿದ್ಯಾ.
ಕಷ್ಟ ಬಂದ್ರು ನಷ್ಟ ಆದ್ರೂ ನಿನ್ ಸಹಾಯನ ನೀನ್ ಬಿಟ್ಟಿಲ್ಲ. ಎಷ್ಟೇ ಸಮಸ್ಯೆ ಬಂದ್ರು ನಿನ್ ಸಂಕಲ್ಪನ ನೀನ್ ಮರ್ತಿಲ್ಲ. ಅಂಥ ನಿನ್ನನ್ನ ಈ 4 ಗೋಡೆ ಮಧ್ಯೆ ಬಂದಿ ಮಾಡಿದಾರಲ್ಲ. ಆ ದೇವರ ಪರೀಕ್ಷೆ ಏನು ಚಿಕ್ಕಮ್ಮ? ದೇವ್ರ ಪರೀಕ್ಷೆನಾ? ಇನ್ನು ಎಷ್ಟು ಅಂತ ಪರೀಕ್ಷೆ ಮಾಡ್ತಾನೆ ಸೀತಾರತ್ನ. ನಿನ್ನ ನಿನ್ ಕುಟುಂಬನ ದೂರ ಮಾಡ್ದ, ಇವಾಗ ಇದು. ಅಷ್ಟಕ್ಕೂ ನೀನ್ ಕಷ್ಟ ಪಡ್ಬೇಕು ಅಂತ ಆ ದೇವ್ರಿಗೆ ಯಾಕೆ ಅನ್ನಿಸ್ತು? ಏನೋ ಎಷ್ಟೇ ಕಷ್ಟ ಬಂದ್ರು ನೀನ್ ಕುಗ್ಗೋದಿಲ್ಲ, ಅವನ್ಗೆ ನಿನ್ ಮೇಲ್ ಕರುಣೆ ಬರಲ್ಲ. ಚಿಕ್ಕಮ್ಮ, ನನ್ ಕರ್ಮ ಫಲಕ್ಕೆ ಆ ದೇವರ ಶಾಪ ಅಂತ ಯಾಕೆ ಅನ್ಕೋಬೇಕು? ಹಾಗೆ ಇದಾರಮ್ಮ ಎಲ್ರು. ಚಿಕ್ಕಮ್ಮ, ಮನೆ ದೊಡ್ಡವರಾಗಿ ನೀವೇ ಅವ್ರಿಗೆ ಧೈರ್ಯ ತುಂಬಬೇಕು. ಧೈರ್ಯ ನೀನು ತುಂಬೋದು, ಆದ್ರೆ ನೀನ್ ಇಲ್ದಿರೋ ಕೊರತೆನ ತುಂಬಕ್ಕಾಗಲ್ಲ ಸೀತಾರತ್ನ. ಚಿಕ್ಕಮ್ಮ, ಈ ಪರೀಕ್ಷೆ ತುಂಬಾ ದಿನ ಇರಲ್ಲ. ನಾನ್ ನಿರಪರಾಧಿಯಾಗಿ ಆಚೆ ಬರ್ತೀನಿ. ಬರ್ಬೇಕು, ಇಲ್ಲ ಅಂದ್ರೆ ಆ ದೇವ್ರಿಗೆ ಮನಸ್ಸಾಕ್ಷಿನೇ ಇಲ್ಲ. ನೀನ್ ಪ್ರತಿದಿನ ಮಾಡೋ ಪೂಜೆ ವ್ಯರ್ಥ ಅಂತಾನೆ ಅರ್ಥ. ಚಿಕ್ಕಮ್ಮ, ಅಲ್ಲ, ನೀವ್ ಅಷ್ಟ್ ದೂರದಿಂದ ಯಾಕೆ ಬಂದ್ರಿ? ಚೈತ್ರ, ಯಾಕಮ್ಮ ಚಿಕ್ಕಮ್ಮನ್ ಕರ್ಕೊಂಡ್ ಬಂದೆ? ಅಮ್ಮ, ಯಾವಾಗ ಊಟ ಮಾಡಿದ್ರು ಏನೋ? ತಗೊಳ್ಳಿ, ನಾನು ಊಟ ತಂದಿದ್ದೀನಿ. ನನ್ಗೇನ್ ಬೇಡಮ್ಮ, ಹಶ್ವಿಲ್ಲ. ಯಾಕೆ ನಿಂಗ್ ಹಸಿವಿಲ್ಲ? ನಿನ್ ನೋವಿಂದ ಹಸುವಿನ ಸಾಯಿಸ್ತಾ ಇದ್ಯಾ. ಹಾಗ್ ಮಾಡ್ಬಾರ್ದು, ಸ್ವಲ್ಪ ತಿನ್ನು. ಬೇಡ ಚಿಕ್ಕಮ್ಮ, ನನ್ಗೇನು ತಿನ್ಬೇಕು ಅನ್ನಿಸ್ತಿಲ್ಲ. ಇದು ನಿನ್ಗೋಸ್ಕರ ಅಲ್ಲ, ನಮ್ಗೋಸ್ಕರ ತಿನ್ಬೇಕು. ಅಮ್ಮನ್ ಮಡಿಲಿಗೋಸ್ಕರ ತಿನ್ಬೇಕು. ಯಾಕೆಂದ್ರೆ ನೀನು ನಮ್ಗೆಲ್ಲ ಬೇಕು. ಹೀಗೆ ಹಸ್ಕೊಂಡು ನಿಂಗೇನಾದ್ರೂ ಆದ್ರೆ? ನನ್ಗೇನು ಆಗಲ್ಲ ಚಿಕ್ಕಮ್ಮ. ಹಾಗನ್ಬಾರ್ದು, ತಿನ್ನು. ಆಚೆ ಬಂದ್ಮೇಲೆ ನಿನ್ ಮಕ್ಕಳನ್ನ ನೋಡ್ಬೇಕಲ್ವಾ? ಅಲ್ಲಿವರೆಗೂ ನೀನ್ ಆರೋಗ್ಯವಾಗಿರ್ಬೇಕು ಅಂದ್ರೆ ಈಗ ನೀನ್ ತಿನ್ಬೇಕು. ಅಮ್ಮ ಪ್ಲೀಸ್ ಅಮ್ಮ, ಸ್ವಲ್ಪ ತಿನ್ನಮ್ಮ. ಸರಿ ಚಿಕ್ಕಮ್ಮ, ನನ್ ಮಕ್ಕಳಿಗೋಸ್ಕರ, ಅಮ್ಮನ ಮಡ್ಲು ಮಕ್ಕಳಿಗೋಸ್ಕರ ತಿಂತೀನಿ. ನಾನೇ ತಿನ್ನಿಸ್ತೀನಮ್ಮ.
ಏನೋ ಇವ್ರೇನಾದ್ರು ಪಿಕ್ನಿಕ್ ಬಂದಿದ್ದಾರಾ? ಅಥವಾ ಇದನ್ನೇ ನಿಮ್ಮ ಮನೆ ಅಂತ ಅಂದ್ಕೊಂಡಿದ್ದೀರಾ? ಅದು ಹಾಗಲ್ಲ ಸರ್, ಅವಳು ಹಸ್ಕೊಂಡಿದ್ದಾಳೆ ಅಂತ. ಹಸ್ಕೊಂಡಿದ್ರೆ ಇರಲಿ ಬಿಡಿ. ಜೈಲಿಗೆ ಹಾಕೋದು ಅವರು ಹೊಟ್ಟೆ ತುಂಬ ತಿನ್ಕೊಂಡು ಇರಲಿ ಅಂತಲ್ಲ, ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲಿ ಅಂತ. ನಮ್ಮಮ್ಮ ಯಾವ ತಪ್ಪನ್ನು ಮಾಡಿಲ್ಲ, ಯಾರು ಇದನ್ನ ಬೇಕು ಅಂತ ಮಾಡಿಸಿದ್ದಾರೆ. ಅದನ್ನೆಲ್ಲ ತೀರ್ಮಾನ ಮಾಡೋಕ್ಕೆ ಕೋರ್ಟ್ ಇದೆ. ಅವರು ತಪ್ಪು ಮಾಡಿದರೋ ಇಲ್ವೋ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಅಷ್ಟಕ್ಕವಳು ಊಟ ಕೊಡ್ತಾ ಇದ್ರೆ ಆ ಅನ್ನನ ನೀವ್ಯಾಕೆ ಬಿಸಾಕಿದ್ರಿ? ಏನೋ ಈ ಊಟದಲ್ಲಿ ಏನೇನು ಬೆರೆಸಿದಿರೋ ಯಾವನು ಗೊತ್ತು. ಅದನ್ನು ತಿಂದು ಅವ್ರಿಗೇನಾದ್ರು ಆಗ್ಬಿಟ್ರೆ ಆ ಆರೋಪ ನನ್ನ ಮೇಲೆ ಬಂದು ನನ್ನ ಕೆಲಸ ಹೋಗ್ಬಿಡ್ಲಿ ಅಂತನಾ? ಅಷ್ಟಕ್ಕೂ ನಿಮ್ಮನ್ನು ಯಾರು ಒಳಗಡೆ ಬಿಟ್ಟಿದ್ದು? ಹೊರಡಿ ಆಚೆ. ಇಲ್ಲ ಸರ್, ನಾನು ಸೀತಾರತ್ನ ಜೊತೆ ಇಲ್ಲೇ ಇರ್ತೀನಿ. ಅವ್ರೇನಿಲ್ಲಿ ಜಾಗರಣೆ ಮಾಡಕ್ಕೆ ಬಂದಿಲ್ಲ, ಜೊತೆಗೆ ನೀವಿರೋಕ್ಕೆ. ಮೊದಲಿನಿಂದ ಹೊರಡಿ ನೀವು. ಅಷ್ಟಕ್ಕೂ ನಿಮ್ಮನ್ನು ಒಳಗಡೆ ಬಿಟ್ಟಿದ್ಯಾರೋ? ಎಸ್ ಅವರೇ, ನೀವು ನಿಮ್ಮ ಕೆಲಸನ ಜನರಿಗೋಸ್ಕರ ಮಾಡಿ. ಯಾರಿಗೆ ಏನು ಮಾಡಬೇಕು ಅಂತ ನೀವು ನಮಗೆ ಹೇಳ್ಕೊಡ್ಬೇಕಾಗಿಲ್ಲ, ನಮಗೆ ಚೆನ್ನಾಗಿ ಗೊತ್ತು. ನೀವಿಲ್ಲಿದ್ದು ಅವ್ರ ಹತ್ರ ಯಾಕೆ ಮಾತು ಕೇಳಬೇಕು? ನೀವು ಹೊರಟ್ಬೇಡಿ ಚಿಕ್ಕಮ್ಮ. ಅಲ್ಲಮ್ಮ, ನೀವೇನು ತಿಂದಿಲ್ಲ. ಎಸ್ ಐ ಸರ್, ನಮಗಂತೂ ಊಟ ಕೊಡೋದಕ್ಕೆ ಬಿಡ್ತಿಲ್ಲ. ನೀವಾದ್ರೂ ಊಟ ತರಿಸ್ಕೊಡ್ಬೇಕಲ್ವಾ? ಹಾಂ, 5 ಸ್ಟಾರ್ ಹೋಟ್ಲಿಗೆ ಬಂದಿದ್ದೀರಲ್ಲ ನೀವು, ಪಂಚಭಕ್ಷ ಪರಮಾನ್ನ ಕೊಡೋದಕ್ಕೆ. ಯಾರು ಏನು ಕೊಡಬೇಕೋ ನಮಗೆ ಚೆನ್ನಾಗಿ ಗೊತ್ತು. ನೀವು ಮೊದಲು ಹೊರಡಿ. ನಿಮ್ಗೂ ಯಾವತ್ತಾದ್ರೂ ಒಂದಿನ ಇಂಥ ಗತಿನೇ ಬರುತ್ತೆ. ಏನ್ರಿ ಶಾಪ್ ಆಗ್ತಾ ಇದ್ದೀರಾ? ಇನ್ನೊಂದು ನಿಮಿಷ ನೀವಿಬ್ರು ಇಲ್ಲ ಇದ್ರೆ ಅವ್ರ ಜೊತೆಗೆ ನಿಮ್ಮನ್ನು ಒಳಗಡೆ ಹಾಕ್ಬೇಕಾಗತ್ತೆ. ಅಮ್ಮ ಚೈತ್ರ, ಚಿಕ್ಕಮ್ಮ, ದಯವಿಟ್ಟು ನೀವು ಹೊರಡಿ. ನೀನೇನು ತಿನ್ಲಿಲ್ವಲ್ಲ ಸೀತಾರತ್ನ? ಪರವಾಗಿಲ್ಲ, ನೀವು ಹೊರಡಿ. ಹುಷಾರಮ್ಮ. ಎಸ್ ಐ ಸರ್, ಪ್ಲೀಸ್ ಏನಾದ್ರೂ ಊಟ ಕೊಡ್ಸಿ. ನಮಗೆ ಗೊತ್ತು, ಮೊದಲು ನೀವು ಹೊರಡಿ. ಅದೇ ಅಕ್ಕ, ಫಂಕ್ಷನ್ ಅಲ್ಲಿ ನಾನು ಆಟ ಆಡ್ಬೇಕಾದ್ರೆ ಒಂದ್ ಅಕ್ಕ ಬಂದ್ಬಿಟ್ಟು ಪಾಯಸದಲ್ಲಿ ಏನೋ ಮಿಕ್ಸ್ ಮಾಡಿದ್ರು. ಹಾ, ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ. ಆ ಅಕ್ಕ ಡ್ರೆಸ್ಸಿಗೆ ಚೆನ್ನಾಗಿರೋ ಫ್ಲವರ್ ತರ ಏನೋ ಒಂದ್ ಇಟ್ಕೊಂಡಿದ್ದಾರೆ. ಯಾಕಕ್ಕ ಹಾಗಿದ್ಯಾ? ಏನು ಇಲ್ಲ ಬಿಡು, ನಿನಗೆ ಹೇಳಿದ್ರು ಅರ್ಥ ಆಗಲ್ಲ. ಯಾಕಕ್ಕ ಹಾಗೆ ಹೇಳ್ತೀಯಾ? ಅಮ್ಮ ಅಂದ್ರೆ ನಿನಗಾಗಲ್ವಲ್ಲೇ? ಅಮ್ಮ ಅಂದ್ರೆ ಸೀತಾರತ್ನ ಅವರಾ? ಅವರನ್ನೇ ಅಲ್ವಾ ನಾನು ಅಮ್ಮ ಅಂತ ಕರೆಯೋದು. ಏನೋ ಬಿಡು, ನಾನು ನಮ್ಮ ಮಹಾತಾಯಿ ಅಂತ ಅನ್ಕೊಂಡೆ. ಇಬ್ರು ಒಬ್ರೆ ಅಂತ ನನಗೆ ಹೇಳಕ್ಕಾಗ್ತಿಲ್ಲ. ನೀನೇನೋ ಒಬ್ಬರನ್ನ ಬಿಟ್ಟು ಇನ್ನೊಬ್ರನ್ನ ದ್ವೇಷಿಸ್ತಿದ್ಯಾ. ಸರಿ ಬಿಡಕ್ಕ, ಏನಾಯ್ತು ಇವಾಗ? ಏನಾಗ್ಬೇಕೆ? ಅರೆಸ್ಟ್ ಮಾಡಿರೋ ಅಮ್ಮನ್ನ ಬಿಡಿಸೋದಿಕ್ಕೆ
ಆನಂದ್ ಅವರು ವಿರಾಜ್ ಯಾರೂ ಹೆಲ್ಪೇ ಮಾಡ್ತಿಲ್ಲ. ಅಮ್ಮನ್ನ ಹೇಗೆ ಹೊರಗೆ ಕರ್ಕೊಂಡ್ಬರೋದು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅಕ್ಕ, ಫುಡ್ ಪಾಯ್ಸನ್ ವಿಷಯದಲ್ಲಿ ನಮ್ ತಪ್ಪೇನೂ ಇಲ್ಲ. ಸೀತಾರತ್ನ ಅವರು ನಿರಪರಾಧಿ. ಏನೇ ಹೇಳ್ತಿದೀಯ ನೀನು? ಹೌದಕ್ಕ, ಯಾರೋ ನಮ್ಮ ಮೇಲೆ ದ್ವೇಷ ಸಾಧಿಸಿ ನಮ್ಮ ಅಡಿಗೆಯಲ್ಲಿ ಫುಡ್ ಯಾರಕ್ಕ? ಸ್ಮೈಲಿ. ಹೌದಕ್ಕ, ಸ್ಮೈಲಿ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಿದ್ಲು. ಆದ್ರೂ ಸ್ಮೈಲಿ ಯಾಕೆ ಇದನ್ನೆಲ್ಲ ಮಾಡಿದ್ಲು? ಅವಳ ಎಂಗೇಜ್ಮೆಂಟ್ ನ ಅವಳೇ ಯಾಕೆ ಹಾಳು ಮಾಡಿದ್ಲು? ಯಾಕಂದ್ರೆ ನಾನಂದ್ರೆ ಅವಳಿಗೆ ಇಷ್ಟನೇ ಇಲ್ಲ. ಎಷ್ಟೇ ಇಷ್ಟ ಇಲ್ದೇ ಇದ್ರು ಹಾಗ್ ಮಾಡಕ್ ಹೇಗ್ ಸಾಧ್ಯ? ಅಷ್ಟಕ್ಕೂ ಅಂತವಳ ಜೊತೆಗೆ ಆನಂದ್ ಅವ್ರು ಹೇಗ್ ಎಂಗೇಜ್ಮೆಂಟ್ ಮಾಡ್ಕೊಂಡ್ರು? ಅವಳು ಅಂಥವಳು ಅಂತ ಯಾರಿಗೂ ಗೊತ್ತಿಲ್ಲ ಮಹಿ. ನನಗ್ 4 ಜನದ ಮುಂದೆ ಅವಮಾನ ಮಾಡ್ಬೇಕು ಅಂತ, ನನ್ನ ಅವ್ರಿಗೆಲ್ಲ ಹಿಂಸೆ ಕೊಡ್ಬೇಕು ಅಂತ ಅವಳು ಹಾಗೆ ಮಾಡಿರ್ತಾಳೆ. ಯಾಕಕ್ಕ ನೀನಂದ್ರೆ ಅಷ್ಟು ದ್ವೇಷ? ಆನಂದ್ ಸರ್ಗೆ, ಸುಮತಿ ಮೇಡಮ್ಗೆ ನಾನಂದ್ರೆ ತುಂಬಾ ಇಷ್ಟ. ಅದನ್ನ ನೋಡಿ ತಡ್ಕೊಳಕ್ಕಾಗ್ದೆ ಇಂಥ ನೀಚ್ ಕೆಲಸ ಮಾಡಿದಾಳು ಅವಳು. ಹಾಗಾದ್ರೆ ನಮ್ ತಪ್ಪಿಲ್ಲ ಅಂತ ಗೊತ್ತಾಯ್ತು. ಸೀತಾರತ್ನ ಅವ್ರನ್ನ ಪೊಲೀಸ್ ಕಸ್ಟಡಿಯಿಂದ ಆಚೆ ಕರ್ಕೊಂಡ್ ಬರ್ಬೋದು. ಆದ್ರೆ ಅದಕ್ಕಿನ್ನೂ ಆಧಾರಗಳು ಬೇಕು ಮಹಿ. ಯಾಕಕ್ಕ? ನಮ್ ಪುಟ್ಟಿ ಸಾಕ್ಷಿ ಹೇಳ್ತಾಳಲ್ವಾ? ಅದೊಂದೇ ಸಾಲೋದಿಲ್ಲ ಮಹಿ. ಯಾಕಂದ್ರೆ ಚಿಕ್ಕ ಮಕ್ಳು ಸಾಕ್ಷಿ ಹೇಳ್ದೇ ಇರೋ ಹಾಗೆ ಏನಾದ್ರೂ ಮಾಡ್ಬಿಡ್ತಾರೆ. ಅದಕ್ಕೆ ನಮ್ಗೊಂದು ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಬೇಕು. ಸರಿ, ನಾನು ಈಗ್ಲೇ ಬರ್ತೀನಿ. ಇಷ್ಟೊತ್ನಲ್ಲಿ ಎಲ್ಲಿಗಕ್ಕ? ಆ ಸ್ಮೈಲಿ ಮನೆಗೆ. ಯಾಕೆ? ಆ ಸ್ಮೈಲಿ ಮನೆ ಹತ್ರಕ್ಕೆ ಹೋದ್ರೆ ಯಾವ್ದಾದ್ರೂ ಒಂದ್ ಸಾಕ್ಷಿ ಸಿಕ್ಕತ್ತೆ. ಆದ್ರಿಂದ ಅಮ್ಮನ ಪೊಲೀಸ್ ಕಸ್ಟಡಿಯಿಂದ ಹೊರಗೆ ತರ್ಬೋದು ಮಹಿ. ರಾತ್ರಿ ಆಯ್ತಲ್ವಾ ಅಕ್ಕ, ಇವಾಗ ಯಾಕೆ? ನಾಳೆ ಬೆಳಿಗ್ಗೆ ಹೋಗು. ಇಲ್ವೇ, ಈಗ್ಲೇ ಹೋಗ್ಬೇಕು. ಇಲ್ಲ ಅಂದ್ರೆ ಅಮ್ಮ ಇವತ್ತು ರಾತ್ರಿ ಇಡೀ ಸ್ಟೇಷನ್ ಅಲ್ಲೇ ಇರ್ಬೇಕಾಗತ್ತೆ. ಸರಿ, ಹಾಗಾದ್ರೆ ನಾನು ಬರ್ತೀನಿ, ನಡಿ. ಬೇಡ ಮಹಿ, ನೀನ್ ಇಲ್ಲೇ ಇರು. ಹಾಗೇನೆ ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ, ಸರಿನಾ? ನಾನು ಹೋಗ್ಬಿಟ್ಟು ಬರ್ತೀನಿ. ಹುಷಾರು. ಹುಷಾರಕ್ಕ. ಸರಿ, ನೀನ್ ಚಿಂತೆ ಮಾಡ್ಬೇಡ, ನಾನು ಬರ್ತೀನಿ.